ಸಿಎಂ ಇಬ್ರಾಹಿಂ ಇವತ್ತು ಬೆಳಗ್ಗೆ 11 ಗಂಟೆಗೆ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ನಿರ್ಧರಿಸಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ರಾಜೀನಾಮೆ ನೀಡೋದಕ್ಕೆ ಸಮಯ ನಿಗದಿಪಡಿಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಇಬ್ರಾಹಿಂ ಇವತ್ತು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೂ ಗುಡ್ ಬೈ ಹೇಳ್ತಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಮುಸ್ಲಿಂ ರಾಮ ಭಕ್ತನ ಕಡೆಯ ಆಸೆ ಈಡೇರಿಸಲಾಗಿದೆ. ಮಾಗೊಂದಿ ಗ್ರಾಮಸ್ಥರು 99 ವರ್ಷ ವಯಸ್ಸಿನ ರಾಮಭಕ್ತ ಪಾಚಾ ಸಾಬ್ಗೆ ಆಂಧ್ರದಲ್ಲಿರೋ ರಾಮ ಭದ್ರಾಚಲಂ ದೇವರ ದರ್ಶನ ಮಾಡಿಸಿದ್ದಾರೆ. 1 ಕೋಟಿ ಸಲ ಶ್ರೀರಾಮ ಅಂತ ಬರೆದಿದ್ದ ರಾಮಭಕ್ತ ಪಾಚಾ ಸಾಬ್ ರಾಮಕೋಟಿಯನ್ನು ಶ್ರೀರಾಮನಿಗೆ ಅರ್ಪಿಸುವ ಕಡೆಯ ಆಸೆ ವ್ಯಕ್ತಪಡಿಸಿದರು. ಗ್ರಾಮಸ್ಥರ ನೆರವಿನಿಂದ ದೇವಸ್ಥಾನದಲ್ಲಿ ಶ್ರೀರಾಮನಿಗೆ ರಾಮಕೋಟಿ ಅರ್ಪಣೆ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿದ್ರು ಕಳೆದ 20 ವರ್ಷದಿಂದ ಶ್ರೀರಾಮಕೋಟಿ ಬರೆದಿರೋ ಪಾಚಾ ಸಾಬ್ ಭಕ್ತಿ ಮೆರೆದಿದ್ದಾರೆ. ರಾಮಕೋಟಿ ಬರೀಬೇಕು ಅಂತ ಆಸೆ ಆಯಿತು. ಶಾಸ್ತ್ರಗಳೆಲ್ಲ ನೋಡಿ ಅದಕ್ಕೋಸ್ಕರ ನಾನು ಶ್ರೀರಾಮನಾಮವನ್ನು ಬರೆಯೋಕ್ಕೆ ಶುರು ಮಾಡಿದೆ. 20 ವರ್ಷಗಳ ಕಾಲ ಬರೆದಿದ್ದೀನಿ. ಪೂರ್ತಿ ಆಗಿ 2 ವರ್ಷ ಆಯಿತು. ಅದನ್ನು ರಾಮಭದ್ರಾಚಲಕ್ಕೆ ಕಳಿಸ್ಬೇಕು ಅಂತ ನಮ್ಮೂರು ಮುಖಂಡರಿಗೆಲ್ಲ ಹೇಳಿದೆ. ರಾಮಕೋಟಿಯನ್ನು ಸೇರಿಸಿ ಅವರ ಆಶೀರ್ವಾದ ಬರುವಂತೆ ನನಗೆ ಈ ಗ್ರಾಮಸ್ಥರು ಆಶೀರ್ವಾದ ಮಾಡೋದ್ರಿಂದ ಎಲ್ಲ ಗ್ರಾಮಸ್ಥರಿಗೆ ರಾಮರು. ಅಪರಿಚಿತನಿಂದ ಕೊಲೆ ಬೆದರಿಕೆ ಹಿನ್ನೆಲೆಯಲ್ಲಿ ಸದಾಶಿವನಗರ ಪೊಲೀಸ್ ಠಾಣೆಗೆ ಶಾಸಕ ರೇಣುಕಾಚಾರ್ಯ ದೂರು ಕೊಟ್ಟಿದ್ದಾರೆ. ಅಪರಿಚಿತ ವ್ಯಕ್ತಿ ಕರೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾನೆ ಅಂತ ದೂರು ಕೊಟ್ಟರು. ಹಲಾಲ್ ಕಟ್, ಹಿಜಾಬ್, ಮುಸ್ಲಿಂ ವಿರೋಧಿ ಹೇಳಿಕೆ ನೀಡ್ತಿದ್ಯಾ ಅಂತ ಬೆದರಿಕೆ ಹಾಕಿದ್ದಾನೆ ಅಂತ ಶಾಸಕ ರೇಣುಕಾಚಾರ್ಯ ತಿಳಿಸಿದರು. ಒಂದು ಸಂದರ್ಭ ಈ ಕರೆಯಿಂದ ಕರೆ ಬಂತು. ಬೆಳಗಿಂದ ಕರೆ ಬಂತು. ಯಾಕಂತ ಸ್ವೀಕಾರ ಮಾಡಿದಾಗ ನನಗೆ ಏನೋ ಹಲಾಲ್ ಬಗ್ಗೆ ಮಾತಾಡ್ತೀಯಾ, ನೀನು ಮಟನ್ ಬಗ್ಗೆ ನಿಮ್ಮ ಹಿಂದೂಕರಿಗೆ ಧನಸಹಾಯ ಮಾಡ್ತೀಯ ಅಂತ ಹೇಳಿದ್ಯಾ, ಮತ್ತು ಮದ್ರಾಸ ಬಗ್ಗೆ ಮಾತಾಡ್ತೀಯ, ಹಿಜಾಬ್ ಬಗ್ಗೆ ಮಾತಾಡ್ತೀಯ ಅಂತ. ನೀನು 4 ದಿವಸದೊಳಗೆ ನಿನ್ನ ಕೊಚ್ಚಿ ಕೊಲೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಈಗ ಮಾಡ್ತೀನಿ ಅಂತ. ನಾನು ಹೇಳಿದೆ, ಸರಿಯಾಗಿ ಮಾತಾಡು, ನನಗೆ ಭಾಷೆ ಬರುತ್ತೆ ಅಂತ ಹೇಳಿದೆ. ನೀನು ಸಿ.ಟಿ. ರವಿ, ಯತ್ನಾಳು, BJP ಕೆಟ್ಟ ಶಬ್ದ ಬಯಸಿದ. ಈ ರೀತಿ ಬೆದರಿಕೆಯಿಂದ ನನಗೆ ಜಗ್ಗಲ್ಲ ಬಗ್ಗಲ್ಲ, ಸರಿಯಾಗಿ ಮಾತಾಡಂತೆ. ಅಲ್ಲಿಂದ ನೇರವಾಗಿ ಸ್ಟೇಷನ್ಗೆ. ಚಾಮರಾಜನಗರ ಜಿಲ್ಲೆ ಚಂದಕವಾಡಿ ಸುತ್ತಮುತ್ತ ಬಿರುಗಾಳಿ ಸಹಿತ ಮಳೆಯಾಗಿರುವ ಪರಿಣಾಮ ತೆಂಗು, ಬಾಳೆ, ಕಬ್ಬು ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಹಲವೆಡೆ ವಿದ್ಯುತ್ ಕಂಬಗಳು ಮುರಿದು ಬಿತ್ತು. ಈ ಕಾರಣ ಚಂದಕವಾಡಿ, ಬಸಪ್ಪನಪಾಳ್ಯ, ಸರ್ಗೂರು, ದಡದಹಳ್ಳಿ ಮೊದಲಾದ ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಆಗಿದೆ. ಚಿತ್ರದುರ್ಗ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 4ರ ಕತ್ರಾಳ್ ಕೆರೆ ಹತ್ತಿರ ಭೀಕರ ಅಪಘಾತ ಆಗಿದೆ. 3 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಶವ ಸಂಸ್ಕಾರಕ್ಕೆ ಹೋಗ್ತಿದ್ದ 3 ಮಂದಿ ಮಸಣಕ್ಕೆ ಸೇರಿದ್ದಾರೆ. ಲಾರಿ ಚಾಲಕನ ನಿರ್ಲಕ್ಷ್ಯದಿಂದ ಆಟೋ ಗುದ್ದಿದ್ದಾನೆ. ಇದರಿಂದಾಗಿ ಆಟೋದಲ್ಲಿದ್ದ 4 ಜನರಿಗೆ ಗಂಭೀರ ಗಾಯಗಳಾಗಿವೆ. ಆಸ್ಪತ್ರೆಗೆ ಸೇರಿದ್ದ 3 ಜನ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಮೃತರು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕೆಳಕೋಟೆ ನಿವಾಸಿಗಳು ಅಂತ ತಿಳಿದು ಬಂದಿದೆ. ಆನೇಕಲ್ನಲ್ಲಿ 3 ದುಷ್ಕರ್ಮಿಗಳು ವ್ಯಕ್ತಿಯೋರ್ವನಿಗೆ ಚಾಕುವಿನಿಂದ ಇರಿದು ಹಲ್ಲೆಗೈದಿದ್ದಾರೆ. ಲಕ್ಷ್ಮೀ ನರಸಿಂಹ ಚಿತ್ರಮಂದಿರದ ಹತ್ರ ರಾಜೇಶ್ ಎಂಬಾತ ಮೇಲೆ 3 ದುಷ್ಕರ್ಮಿಗಳು ಹಲ್ಲೆ ನಡೆಸಿ ಹಣವನ್ನು ಕಸಿದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಘಟನೆ ಸಂಬಂಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೀತಿಸಿ ಮದುವೆಯಾದ ಪ್ರೇಮಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರೋ ಘಟನೆ ಮೈಸೂರಿನ ಹುಣಸೂರಲ್ಲಿ ನಡೆದಿದೆ. ಮೂಲತಃ ಮಂಡ್ಯದ ಕದಬಳ್ಳಿ ಗ್ರಾಮದ ಅಭಿಷೇಕ್ ಮತ್ತು ಚೋಳೇನಹಳ್ಳಿ ಗ್ರಾಮದ ಅನನ್ಯ ಪ್ರೀತಿಸಿ 2 ದಿನಗಳ ಹಿಂದೆ ಮದುವೆಯಾಗಿದ್ದರು. ಹುಣಸೂರು ಪಟ್ಟಣದ ಕೆಫೆ ಕಾಫಿ ಡೇ ಹತ್ರ ಘಟನೆ ನಡೆದಿದೆ. ಅಭಿಷೇಕ್ ಮೇಲೆ ಹಲ್ಲೆ ಮಾಡಿ ಅನನ್ಯಳನ್ನ ಸಂಬಂಧಿಕರು ಎಳ್ಕೊಂಡೋಗಿದ್ದಾರೆ. ಅನಾನಸ್ ತುಂಬಿಕೊಂಡು ಹೋಗ್ತಿದ್ದ ಲಾರಿ ಪಲ್ಟಿಯಾಗಿ ಬೆಂಕಿಗಾಹುತಿಯಾಗಿದೆ. ಈ ಘಟನೆ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ತಡ್ರಕುಳಿ ಹತ್ತಿರ ನಡೆದಿದೆ. ಹೊನ್ನಾವರ ಕಡೆಯಿಂದ ಅಂಕೋಲಾ ಕಡೆ ಹೊರಟಿತ್ತು ಲಾರಿ, ಪಲ್ಟಿಯಾಯಿತು. ಲಾರಿ ಚಾಲಕ ಹಾಗೂ ಕ್ಲೀನರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಾಡಿದ್ದು ಯುಗಾದಿ ಹಬ್ಬ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. 1 ಹಾಗೂ 3ನೇ ದಿನದ ಪಾಸ್ ಅನ್ನ BMRCL ಪರಿಚಯಿಸ್ತಾ ಇದೆ. 1 ದಿನದ ಪಾಸ್ಗೆ 200 ರೂಪಾಯಿ ನಿಗದಿಯಾಗಿದೆ. ಖರೀದಿ ದಿನದಂದು ಅನಿಯಮಿತವಾಗಿ ಪ್ರಯಾಣ ಮಾಡಬಹುದು. 3 ದಿನದ ಪಾಸ್ಗೆ 400 ರೂಪಾಯಿ ನಿಗದಿಪಡಿಸಲಾಗಿದೆ. ಖರೀದಿ ದಿನದಿಂದ 3 ದಿನ ಅನ್ಲಿಮಿಟೆಡ್ ಪ್ರಯಾಣ ಮಾಡಬಹುದು. ಪಾಸ್ ಮೊತ್ತದಲ್ಲಿ 50 ರೂಪಾಯಿ ಹಿಂಪಡೆಯೋದಕ್ಕೆ ಅವಕಾಶ ಇದೆ. ಈ ಕುರಿತು BMRCL ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ.
ಸುಮಲತಾ ಅಂಬರೀಶ್ ಅವರು ಸಂಸದೆಯಾಗಿ 3 ವರ್ಷ ಪೂರೈಸಿರೋ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು ಸಂಸದೆ ಸುಮಲತಾ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟರು. ಏನು ಸಾಧನೆ, ಏನು ಕೊಡುಗೆ, ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಚಿಕ್ಕವರಾದರೂ ಪರವಾಗಿಲ್ಲ, ನನ್ನಿಂದ ತಪ್ಪಾಗಿದ್ರೆ ಸಲಹೆ ಸ್ವೀಕಾರ ಮಾಡ್ತೀನಿ, ಆದರೆ ಫ್ಯಾಕ್ಟ್ ಇಟ್ಕೊಂಡು ಮಾತಾಡಬೇಕು. ನಿಖಿಲ್ ಸೇರಿದಂತೆ JDS ನಾಯಕರಿಗೆ ತಿರುಗೇಟು ಕೊಟ್ಟರು ಸುಮಲತಾ ಅಂಬರೀಶ್ ಅವರು.